ಮುಂಚೆ ಮನೆಗಳಲ್ಲಿ ಡ್ರೈವಿಂಗ್ ಹೋಗ್ತಾಯಿದ್ರೆ ಯಾವಾಗಲೂ ಅಂತಿದ್ರು ಹುಷಾರಾಗಿ ಹೋಗ್ಬಾಪ್ಪ, ಹುಷಾರಾಗಿ ಓಡಿಸು ಗಾಡಿ ಅಂತ. ಇವಾಗ ಹೇಗಾಗಿದೆ ಅಂದರೆ ಪರಿಸ್ಥಿತಿ, ನೀನು ಹುಷಾರಾಗಿ ಹೋದರೂ ಬರೋನು ಹುಷಾರಾಗಿ ಬರಬೇಕಲ್ಲ. ರೋಡಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇವತ್ತೊಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದನ್ನು ನನ್ನ ಗಾಡಿಗೆ ಫಿಟ್ ಮಾಡ್ಕೊತಾ ಇದ್ದೀವಿ. ಡ್ರೈವಿಂಗಲ್ಲಿ ಒಂದು ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು. ಅದೇ ಪ್ರಾಡಕ್ಟ್ ಬಂದು ಡ್ಯಾಶ್ ಕ್ಯಾಮ್. ಇತ್ತೀಚಿನ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ವೆದರ್ ನೀವು ಹೈವೇಲಿರ್ಬೋದು, ಇಲ್ಲ ಸಿಟಿಲಿರ್ಬೋದು, ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಇರ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ಜಸ್ಟ್ ಇನ್ ಕೇಸ್ ಆಗೋದನ್ನ ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಬಟ್ ನಿಂದು ತಪ್ಪ ರೋಡಲ್ಲಿ ಜಗಳ ಆಡೋ ಬದಲು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳಕ್ಕಾಗಲಿ, ಇಲ್ಲಾಂತಂದರೆ ಆ್ಯಸ್ ಇನ್ ರೆಕಾರ್ಡ್ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಗಾಡೀಲಿ ಹಾಕ್ಕೊಂಡಿದ್ರೆ ತುಂಬ ಒಳ್ಳೆಯದು. ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಫಸ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಬಿಡೋಣ. ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಅರೌಂಡ್ 3500 ಆಯಿತು. ನಾನು ಹೇಗಿದೆ ಏನಿಲ್ಲ ಅಂತ ಗೊತ್ತಿಲ್ಲ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇದು ರಿವ್ಯೂ ವಿಡಿಯೋ ಬೇಕಾದ್ರೆ ಸೆಪ್ರೇಟ್ ಮಾಡೋಣ. ರೇಟಿಂಗ್ಸ್ ಚೆನ್ನಾಗಿತ್ತು, ಅದಕ್ಕಾಗಿ ತೊಗೊಂಡೆ. ಸೊ ಅನ್ಬಾಕ್ಸಿಂಗ್ ಅಂತೇನಿಲ್ಲ, ನನ್ನ ಪ್ರಾಡಕ್ಟ್ ಬಂದ ತಕ್ಷಣ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಓಪನ್ ಮಾಡಿದೆ, ಎಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳೋದಕ್ಕೆ. ಬಟ್ ಸ್ಟಿಲ್ ಒಂಥರ ಲೈಟಾಗಿ ಅನ್ಬಾಕ್ಸಿಂಗ್ ಥರ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮಗೆ ಒಳಗಡೆ ಒಂದು ಕಾರ್ಡು ಮತ್ತು ರಿವ್ಯೂದು, ಮತ್ತು ಹೇಗೆ ನೀವು ಇದ್ರದ್ದು ಆ್ಯಪೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋದು, ಹೇಗೆ ಇದು ಮಾಡೋದು ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ದು ಕೊಟ್ಟಿದ್ದಾರೆ. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಮೇಲ್ಗಡೆ ಫಸ್ಟು ನಿಮಗೊಂದು ಡ್ಯಾಶ್ ಕ್ಯಾಮ್ ಕೊಟ್ಟಿದ್ದಾರೆ, ಮೇನ್ ಡ್ಯಾಶ್ ಕ್ಯಾಮ್. ಇದು ಫ್ರಂಟಿಗೆ ಕೂತ್ಕೊಳ್ಳುತ್ತೆ. ಸೊ ಈ ಥರ ಕಾಣುತ್ತೆ ನೋಡೋದಕ್ಕೆ. ಸೊ ಹಿಂದೆಗಡೆ ಒಂದು ಸ್ಕ್ರೀನ್ ಇದೆ, ಮುಂದೆಗಡೆ ಲೆನ್ಸ್. ಸೊ ಸೈಡೆಲ್ಲ ಕಂಟ್ರೋಲ್ ಪ್ಯಾನಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ USB ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು ಪವರಿಗೆ. ಇಲ್ಲಿ ನೀವು ಮೆಮೊರಿ ಕಾರ್ಡನ್ನು ಹಾಕ್ಕೊಳ್ಳೋವಂಥದ್ದು. ಬಾಕಿದು ಸಮ್ ಕಂಟ್ರೋಲ್ ಪ್ಯಾನಲ್ಸ್ ಥರದ್ದು ನಿಮಗೆ ಬಟನ್ಸ್ಗಳು ಸಿಗುತ್ತೆ. ಅದು ಮುಂದೆ ಹೋಗ್ತಾ ಏನಿದೆ ಅಂತೇಳಿ ನೋಡೋಣ. ಸೊ ಫಸ್ಟ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಮತ್ತು ಬಾಕಿ ಇದು ಬಾಕ್ಸಲ್ಲಿ ಅಂತ ಹೇಳಿದ್ರೆ ನಿಮಗೆ ವಯರ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸೆಕೆಂಡರಿ ಕ್ಯಾಮ್ರಾ ಕೂಡ ಇದೆ. ಬಟ್ ಆ್ಯಸ್ ಆಫ್ ನೌ ಇದರಲ್ಲಿ ಇನ್ನೊಂದು ಕೇಬಲ್ ಸಮೇತ ಇನ್ನೊಂದು ರೇರ್ ಕ್ಯಾಮ್ ಕೂಡ ಕೊಟ್ಟಿದ್ದಾರೆ. ನೋಡಿ ಈ ಥರಕ್ಕೆ ಬರುತ್ತೆ. ಇದಕ್ಕೆ ಸ್ಕ್ರೀನ್ ಇದೆಲ್ಲ ಏನಿಲ್ಲ, ಯಾಕೆಂದರೆ ಮುಂದೆಗೆ ಬಂದು ಕನೆಕ್ಟ್ ಆಗುತ್ತೆ ಈ ಪಿನ್ನಲ್ಲಿ. ಬಟ್ ಇವಾಗ ನಾನು ಸದ್ಯಕ್ಕೆ ಆಗ್ತಿಲ್ಲ, ಯಾಕಂದರೆ ನಾನೀಗ ಆನ್ ದ ವೇ ಟ್ರಿಪ್ಪಲ್ಲಿದ್ದೀನಿ. ನೋಡ್ಬೋದು ಹಿಂದೆಗಡೆ ಫುಲ್ಲು ನಾನು ಲಗೇಜೆಲ್ಲ ತುಂಬ್ಕೊಂಡು ಫುಲ್ಲು ಲಾಕ್ ಆಗಿದೆ. ಸೊ ಹಾಗಾಗಿ ಹಿಂದೆಗಡೆ ಇನ್ಸ್ಟಾಲ್ ಮಾಡ್ತಾಯಿಲ್ಲ, ಯಾಕಂದರೆ ಡಿಕ್ಕಿ ಡೋರ್ ಕ್ಲೋಸ್ ಮಾಡಿದ್ರೆ ಹಿಂದೆಗಡೆ ನಂದು ಹಾಲ್ ಸೆಟಪ್ ಏನಿದೆ ಅದು ಟಚ್ ಆಗ್ತಾ ಇರುತ್ತೆ. ನನಗೆ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇದನ್ನು ವಾಪಸ್ ತೆಗೆದಿಟ್ಬಿಡೋಣ. ಇಡೀ ಟ್ರಿಪ್ಪಲ್ಲಿ ಯೂಸ್ ಮಾಡ್ತಾಯಿಲ್ಲ, ವಾಪಸ್ ಬಂದಮೇಲೆ ಇದನ್ನು ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಇದನ್ನು ಸೈಡ್ ಇಟ್ಕೊಂಬಿಡೋಣ. ಸೊ ಇದೊಂದು ಬಂದು ಮೇನ್ ಕೇಬಲ್ಲು. ಇದು ಮೇನ್ ಕ್ಯಾಮ್ರಾಗೂ ಮತ್ತು ಇದು ಪವರ್ಗೆ ಯೂಸ್ ಮಾಡ್ತೀವಿ. ಸೊ ಮಾಮೂಲಿ ಸಿಗರೇಟ್ ಲೈಟರ್ ಥರದಿಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ನೋಡಿರ್ತೀರ ನೀವು, ಮಾಮೂಲಿ 12V ಪಿನ್ ಥರ. ಸೊ ನಿಮಗೆ ಸಾಕೆಟ್ ಒಳಗಡೆ ಹಾಕಿದ್ರೆ ನಿಮಗೆ ಪವರ್ ಆಗುತ್ತೆ ಕ್ಯಾಮ್ರಾಗೆ. ಸೊ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಿಮಗೆ. ಇದು ಲಾಕ್ ಆಗುತ್ತೆ. ನಿಮಗೆ ಸ್ಕ್ರೂಸ್ ಮಾಡೋದು ಬೇಡ ಕಾರ್ಗೆ ಅಂತ ಹೇಳಿದ್ರೆ ಇದರಲ್ಲಿ 3Mದು 2-ವೇ ಗಮ್ ಟೇಪ್ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ ಕ್ಯಾಮ್ರಾಗೆ ಲಾಕ್ ಆಗುತ್ತೆ. ನಾನು ಇವಾಗ ಮಾಡಿ ತೋರಿಸ್ತೀನಿ. ಕ್ಯಾಮ್ರಾಗೆ ಲಾಕ್ ಆದಾಗ ನಿಮಗೆ ಎಕ್ಸ್ಟೆಂಡ್ ಕೂಡ ಸಿಗುತ್ತೆ. ಇದನ್ನು ಫ್ರಂಟಲ್ಲಿ ಹಾಕೊಳ್ಳೋವಂಥದ್ದು. ಬನ್ನಿ ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಕೂಡ ಇದೆ. ಸೊ ನಿಮಗೆ ಓನರ್ಸ್ ಮ್ಯಾನ್ಯುಯಲ್ ಥರ, ಇಲ್ಲ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಂತ ಕೂಡ ಹೇಳ್ಬೋದು. ಎಲ್ಲ ಯಾವುದಕ್ಕೆ ಏನೇನು ವರ್ಕ್ ಆಗುತ್ತೆ, ನೀವು ಹೇಗೆ ಇನ್ಸ್ಟಾಲ್ ಮಾಡ್ಕೋಬೋದು, ಯಾವುದ್ಯಾವ್ದು ಏನೇನು ಯೂಸ್ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಬಾಕಿದೆಲ್ಲ ಇದು 2 ಪೇಜ್ ಬಿಟ್ಟರೆ ಬಾಕಿದೆಲ್ಲನೂ ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಅರ್ಥ ಆಗದೇ ಇರೋವಂಥದ್ದು. ಎಲ್ಲ ಬಿಟ್ಕೊಂಡು ಇದೊಂದು ಇಟ್ಬಿಡೋಣ, ಇದೊಂದು ಇಟ್ಕೊಳ್ಳೋಣ, ಇದೊಂದು ಮ್ಯಾನ್ಯುಯಲ್ ಇರಲಿ, ಇದೊಂದು ಹಾಕಿ ಎತ್ತಿಟ್ಬಿಡೋಣ. ಓಕೆ, ಇದು ಟು ರಿವ್ಯೂ ದ ಪ್ರಾಡಕ್ಟ್. ಇದು ಎನಿ ಕ್ವೇರಿ ಇದು ಒಳಗಡೆ ಹಾಕ್ಬಿಡೋಣ.
ಇದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಒಂದು ಇಟ್ಕೊಳ್ಳೋಣ ಹೊರಗಡೆ. ನೋಡಿ ಇದು ಬಂದು ಪವರ್ ಆಗುವಂಥದ್ದು, ಜಸ್ಟ್ ಹಾಕ್ಬಿಟ್ರೆ ಅದು ಪವರ್ಗಾಗುತ್ತೆ. ಸೊ ಎಲ್ಲರ ಕಾರಲ್ಲೂ ಇದ್ದೇ ಇರುತ್ತೆ ಅದು. ಇದನ್ನು ಇಷ್ಟೊಂದು ಟೈಟ್ ಆಯಿತು ಬ್ರೋ, ಫಸ್ಟ್ ಟೈಮ್ ಹಾಕೋದಲ್ಲ. ಹೌದಾ, ಓಕೆ. ಆಮೇಲೆ ಮಾಡ್ಕೊಳ್ಳೋಣ. ಕ್ಯಾಮ್ರಾ ಫಸ್ಟ್ ಇದು ಮಾಡ್ಕೊಂಬಿಡೋಣ. ಇದಕ್ಕೆ ಕೇಬಲ್ ಕೂಡ ಅಷ್ಟು ಕೇಬಲ್ಗಳ ಟಚ್ ಮಾಡಿ ಮೆಮೊರಿ ಕಾರ್ಡ್ ಹಾಕಿ. ಓಕೆ, ಇದು ಆನೇ ಆಗೋಯ್ತು. ಪ್ಲೀಸ್ ಇನ್ಸರ್ಟ್ SD ಮಿಸ್ ಆಗಿ ಪ್ರೆಸ್ ಆಗಿದ್ದು ಆನೇ ಆಗೋಯ್ತು ಬ್ರೋ. ಓಕೆ, ಲೋ ಬ್ಯಾಟ್ರಿ ಇದೆ ಬಟ್ ಕ್ವಾಲಿಟಿ ಪರವಾಗಿಲ್ಲ. HD ಬರುತ್ತೆ. ಇದು ಸ್ಪೆಸಿಫಿಕೇಶನ್ ಬಗ್ಗೆ ಆಮೇಲೆ ಮಾತಾಡೋಣ. ತಿರ್ಗಾ ಸ್ವಿಚ್ ಆಫ್ ಆಯ್ತದು. ಕಾರ್ ಆಫ್ ಆಯ್ತಲ್ಲ, ನೀವು ತಗೋದ್ರಲ್ಲ ಪಾಯಿಂಟ್, ಅದಕ್ಕೆ. ಇಲ್ಲ, ನಾನು ಇನ್ನೂ ಕನೆಕ್ಟೇ ಮಾಡಿಲ್ಲ. ಓಕೆ, ಇದಕ್ಕೆ ಬರುತ್ತೆ ಜಸ್ಟ್. ಆಮೇಲೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದ್ರ ಮೇಲ್ಗಡೆ ಇರೋ ಕವರ್ ಇರಲಿ, ಲೆನ್ಸ್ಗೆ ಮಾತ್ರ ಕವರ್ ಇಟ್ಟಿರೋದನ್ನ ತೆಗೆದ್ಬಿಡೋಣ. ಇದಕ್ಕೊಂದು ಸ್ಕ್ರ್ಯಾಚ್ ಗಾರ್ಡ್ ಥರ ಕವರ್ ಆಲ್ರೆಡಿ ಇದೆ, ಲೆನ್ಸ್ಗೂ ಒಂದು ಗಾರ್ಡ್ ಇದೆ, ಅದನ್ನು ತೆಗೆದ್ಬಿಡೋಣ. ಬಿಡಿ ಬಿಡಿ, ಆಫ್ ಮಾಡಿ, ಮತ್ತೆ ವಾಯ್ಸ್ ಕೇಳಿದ್ರೆ ಕಷ್ಟ ಆಗುತ್ತೆ. ಇಲ್ಲ ಇನ್ನೊಬ್ರು ಬ್ಲಾಗರ್. ಅದಾಗೆ ಇರುತ್ತೆ. ಓ ಹೆಣ್ಮಗು. ಓಕೆ, ಸೊ ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದದು 3M ಸ್ಟಿಕ್ಕರ್ ತೆಗೆದ್ಬಿಟ್ಟು ಓಕೆ, ಸ್ಟ್ರಾಂಗ್ ಇದೆ ಅನಿಸುತ್ತೆ. ಓಕೆ, ಇಲ್ಲ ಕಣ್ಬ್ರೋ, ಹೊರಗೆ ಹಾಕ್ಬಿಡಿ, ಸೇಫ್ ಆಗಿರುತ್ತೆ. ಹೊರಗೆ ಹಾಕಿದ್ರೆ ಸೇಫ್ ಏನಿರುತ್ತೆ ಮಳೆಯಲ್ಲಿ. ಇದಿಲ್ಲೇ ಹಾಕೋಣ, ಇಲ್ಲ ಮೇಲೆ ಹಾಕೋಣ, ಇಲ್ಲಿ ಸೈಡಲ್ಲಿ ಅಲ್ಲೇ ಹಾಕಿ, ಸೆಂಟ್ರಲ್ಲಿ ಇರಲಿ. ಹಾಂ, ಹಾಕಿ ಇಲ್ಲೇ ಇರಲಾ? ಓಕೆ, ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾ ಇಲ್ಲೇ ಅಂಟಿಸಿದ್ದಾಯಿತು. ಓಕೆ, ಒತ್ತಿದ್ದೇನಾಯಿತು, ತೋರ್ಸೋಣ. ನೋಡಿ, ಹೀಗೆ ಅಂಟಿಸಿದ್ದಾಯಿತು. ಸೊ ಈ ಥರ ಕಾಣ್ತದೆ ವ್ಯೂ, ಅಂದರೆ ವ್ಯೂ ಇನ್ ದ ಸೆನ್ಸ್ ಅದು. ಬಟ್ ಆಪ್ರೇಟಿಂಗ್ಗೆ ಮೊಬೈಲಲ್ಲಿ ಆಪ್ರೇಟ್ ಮಾಡ್ಕೊಬೋದು ಅಂದ್ಕೊತೀನಿ, ಯಾಕಂದರೆ ಕಂಟ್ರೋಲ್ ಪ್ಯಾನಲ್ಗೆಲ್ಲ ಇಲ್ಲಿಂದ ಟಚ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ಪವರ್ ಆನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಓಕೆ ಬ್ರೋ, ಇವಾಗ ವೈರ್ ಯಾವ ಕಡೆಯಿಂದ ಬಿಡೋಣ? ಇದು ನೋಡಿ ಇಲ್ಲಿ ನಾನು ಬೆವ್ರು ಸುರಿಸ್ಕೊಂಡು ಕಷ್ಟ ಬಿದ್ದುಕೊಂಡು ಇಲ್ಲಿ ಇನ್ಸ್ಟಾಲ್ ಮಾಡಿ ಸೇಫ್ಟಿಗೆ ಅಂತ ಇದು ಮಾಡೋದು. ಮಹಾಪ್ರಭುಗಳು ಫ್ಯಾನ್ ಹಾಕ್ಕೊಂಡು ಟಚಪ್ ಮಾಡ್ಕೊಂತವ್ರೆ ಟಿಶ್ಯೂ ಪೇಪರಲ್ಲಿ. ಇದೊಂಥರ ರಿಪೋರ್ಟಿಂಗ್ ಥರ ಆಯಿತು, ಕ್ಯಾಮ್ರಾಮನ್ ರಿಷಿ ಜೊತೆ. ಓಕೆ, ಸೊ ಇದು ಕಂಟಿನ್ಯೂ ಮಾಡೋಣ. ಪವರ್ ಆನ್ ಮಾಡೋಣ ಬ್ರೋ. ತೊಳಿ ಇಟ್ಕೊಳ್ಳಿ ಬ್ರೋ, ನಾನು ಅದೇ ಇಲ್ಲೇ ತಿರುಗ್ತಾ ಇದ್ದೀನಿ, ನೋಡೋಣ ಒಳಗಡೆ ಕೂತ್ಕೊಳ್ಳುತ್ತೆ. ಕಾರಲ್ಲಿ ಏನೋ ಗ್ಯಾಪ್ ಇದೆ ಇಲ್ಲಿ ಮೇಲ್ಗಡೆ ರೂಫ್ದ್ರಲ್ಲಿ, ಟೇಪ್ ಅಂಟಿಸೋ ಬದಲು. ಇಲ್ಲಿ ಹೊರಗೆ ಬಂತು, ಇಲ್ಲಿ ಇಲ್ಲ. ಓಕೆನಾ, ಒಳಗೇನೋ ಹಾಕಿದ್ದೀನಿ ಇಲ್ಲಿವರೆಗೂ. ಇದು ಹೀಗಿರಲಿ ಜಸ್ಟ್, ಯಾಕಂದರೆ ಡೋರ್ ಹಾಕಿದಾಗೂ ಟಚ್ ಆಗೋದು ಬೇಡ ಅಂತ. ಇದೊಂದು ಬಿಲ್ಡಿಂಗಲ್ಲಿ ಹಾಕ್ಕೊಬೋದಾ? ಇದನ್ನ ಹಿಂಗೆ ತೊಗೊಂಬನ್ನಿ. ಯಾವುದು? ಇಲ್ಲಿಂದ ಹಿಂಗೆ ಒಳಗಡೆ ಹೋದರೆ ಇದ್ರ ಹಾಕೊಂಡು ಮತ್ತೆ ಬಿಲ್ಡಿಂಗ್ ಒಳಗೆ ತೊಗೊಂಬನ್ನಿ. ಹಂಗಂತೀರಾ? ಓಕೆ, ಹೋಗಲ್ಲ. ಸೊ ಇಲ್ಲಿ ಬಿಲ್ಡಿಂಗಲ್ಲಿ ಒಳಗಡೆ ಹೋಗುತ್ತೆ. ಅದಕ್ಕೆ ಬ್ರೋ ನೀವು ಇರಬೇಕು ಅನ್ನೋದು. ಕರ್ಕೊಂಡು ಹೋಗ್ಬಿಡಿ ಬ್ರೋ ನಿಮ್ಮ ಮನೆಯಲ್ಲಿ. ಬನ್ನಿ ಬ್ರೋ, ನಮ್ಮ ಮನೇಲಿ ನನ್ನ ಬೇಕಾದ್ರೆ ರಾಜಕೀಯ ಹಾಕ್ಬಿಟ್ಟವ್ರು ನಮ್ಮಮ್ಮ. ನಿಮ್ಮನ್ನು ಬೇಕಾದ್ರೆ ಮಡಿಕಂತಾರೆ ಪಾಪ. ಇವನೇನಕ್ಕೆ ತಿರುಗ್ತಾನೆ ಇರ್ತಾನೆ. ನೀನು ಬಾ ಅಂತ ಕರ್ಕೊಂಡ್ರ ಆಮೇಲೆ. ಓಕೆ, ಡ್ಯಾಶ್ ಕ್ಯಾಮ್ ಪವರ್ಗೆ ಕನೆಕ್ಟ್ ಮಾಡಿದ್ದಾಯಿತು. ಅದು ಆನ್ ಆಗಿದೆ, ಬಟ್ ಕಾಣಿಸ್ತಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ನೋಡಿ ಲೈಟಾಗಿ ಸ್ಕ್ರೀನ್ ಕಾಣಿಸ್ತದೆ ಎದುರುಗಡೆಯಿಂದ ಬಿಸಿಲು. ಬ್ರೋ ಕಮಾನ್ ಬ್ರೋ,
ಏನು ಓಪನ್ ಮಾಡಿ ಮೆಮೊರಿ ಕಾರ್ಡ್ ಹಾಕಬೇಕು. ಒಂದು ಚಿಕ್ಕದು ಮೆಮೊರಿ ಕಾರ್ಡ್ ತೊಗೊಂಡಿದ್ದೀನಿ 38 GB ನಿಖಿಲ್ ಬೈ ಅವರಿಂದ ಇನಾಗ್ರೇಷನ್. ಬಾ ಇದು ಇನ್ಸ್ಟಾಲ್ ಮಾಡಿ ವೈರೆಲ್ಲ ತೊಗೊಂಬಂದು ನೋಡಿ ಇಲ್ಲಿ ಕನೆಕ್ಟ್ ಮಾಡೋಷ್ಟೊತ್ತಿಗೆ ಪ್ಲಗ್ಗೆ ಫುಲ್ಲು ಬೆವರು ಇಳ್ದೋಯ್ತು. ಏನು ಹ್ಯೂಮಿಡಿಟಿ ಬ್ರೋ ಈ ಕಡೆ ಎಲ್ಲ. ಅಲ್ವಾ? ಕಮಾನ್ ಬ್ರೋ ಚಪ್ಪಾಳೆ. ಓಕೆ, ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡ್ಕೊಂಬಿಡೋಣ. ಕೊಡಿ ನಾನು ತೋರಿಸ್ತೀನಿ ನೋಡಿ. ಮೆಮೊರಿ ಕಾರ್ಡ್ ಸೈಡಲ್ಲಿದೆ. ಇದು ಈ ಕಡೆ ಹಾಕೋದಲ್ಲ, ಉಲ್ಟಾ ಮಾಡಿ. ಮೆಮೊರಿ ಕಾರ್ಡ್ ನನ್ನ ಸೈಡ್ದು. ಓಕೆ, ಮಾಮೂಲಿ. ಅಯ್ಯೋ ಒಂದು ಸತಿ ಆ ಕಡೆಯಿಂದ ಒಟ್ಟಿಟ್ಕೊಳ್ಳಿ ಬ್ರೋ. ಅಯ್ಯೋ, ನೀವು ರೆಕಾರ್ಡ್ ಬಟನ್ ಎಲ್ಲ ಒತ್ಬೇಡಿ ಆಮೇಲೆ. ಹಾಕಿದಾಯ್ತು. ಬಾ, ನಮಗೆ ಭಯ ಫಸ್ಟ್ ಟೈಮ್ ಆಗ್ತಾ ಇರೋದಕ್ಕೆ. ಓಕೆ, ಅದೇನು ಪ್ರಾಬ್ಲಮ್ ಇಲ್ಲಲ್ಲ. ಓಕೆ, ಮೆಮೊರಿ ಕಾರ್ಡ್ ಹಾಕಿದಾಯ್ತು. ರೆಕಾರ್ಡ್ ಆಗ್ತಾ ಇದೆ. ರೆಕಾರ್ಡ್ ಬಟನ್ ಪ್ರೆಸ್ ಮಾಡಿದ್ರೆ ಕಷ್ಟ ಬಿದ್ದು ಸಿಕ್ಸಿದೆ. ಸೊ ಇವಾಗ ಕನೆಕ್ಟ್ ಮಾಡ್ಕೊಂಬಿಡೋಣ. ವೈಫೈ ಥ್ರೂ ಕನೆಕ್ಟ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಮೆನ್ಯೂಯಲ್ಲಿ ವಿಡಿಯೋರನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಕ್ಯಾಮ್ರಾಗೆ. ಸೊ ಕ್ಯಾಮ್ರಾ ಟೈಪ್ ಓಪನ್ ಆಗ್ತದೆ. ನೆಕ್ಸ್ಟ್ ಕನೆಕ್ಟ್ ವೈಫೈ. ಓಕೆ, ಇದೊಂದು ಯಾವುದೋ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಕನೆಕ್ಟೆಡ್, ಬ್ಯಾಕ್ ಕನೆಕ್ಟೆಡ್. ಓಕೆ, ಎಸ್. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಮಾಡ್ಕೊಬೋದು ನಾವು ಆಗಿದ್ರೆ ಆಪ್ರೇಟು. ಓಕೆ, ಬ್ಯಾಟ್ರಿ ಬೇರೆ ಲೋ ಇದೆ. ಸೊ ಇಲ್ಲಿ ರೆಕಾರ್ಡ್ ಆಗ್ತಾಯಿದೆ. ರೆಕಾರ್ಡ್ ಆಗೋದನ್ನು ತೋರಿಸ್ತಾ. ಓಕೆ, ಎಕ್ಸಸ್ ಕ್ಯಾಮ್ರಾ. ಸೊ ಇದು ಪಿಕ್ ತೊಗೊಳ್ಳೋದು ಬಂದಿದೆ. ನಿಧಾನ ಪ್ರೋಸೆಸ್, ಟೈಮ್ ತೊಗೊಳುತ್ತೆ, ಅಷ್ಟೊಂದು ಫಾಸ್ಟ್ ಇಲ್ಲ. ಏನಕ್ಕೆ ಮೆಮೊರಿ ಕಾರ್ಡಲ್ಲಿ ಇರುತ್ತಲ್ಲ ಬ್ರೋ. ನನ್ನ ಫೋನ್ ಹೇಳ್ತಾರೆ, ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೋದಲ್ಲ. ಈಗ ನೋಡಿದ್ರಿ ನೀವು ಇದ್ರದ್ದು ಹೇಗಿರುತ್ತೆ ಫುಟೇಜು, ಏನು ಕ್ವಾಲಿಟಿ ಬರುತ್ತೆ, ಆನ್ ದ ಗೋಲಿ ಎಷ್ಟವರೆಗೂ ಕವರ್ ಆಗುತ್ತೆ, ಟೈಮಿಂಗ್ ಡ್ಯೂರೇಷನ್ ಏನು ಬರುತ್ತೆ, ಇದೆಲ್ಲ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ಬಟ್ ಆ್ಯಸ್ ಆಫ್ ನಾವು ಪ್ರಾಡಕ್ಟ್ ಬಗ್ಗೆ ಅಂತ ಹೇಳಿದ್ರೆ ಅಟ್ಯಾಚ್ ಮಾಡಿದ್ದೀವಿ, ಸ್ಟೇಬಲ್ ಇದೆ, ಕೇಬಲ್ ಎಲ್ಲ ಓಕೆ, ಅವ್ರು ಕೊಟ್ಟಿರೋ ಥರ ಇನ್ಸ್ಟ್ರಕ್ಷನ್ಸ್ ಈಸಿ ಇದೆ. ಆ್ಯಪ್ ಸ್ವಲ್ಪ ಮೊಬೈಲ್ಗೂ ಆ್ಯಪ್ಗೂ ಸ್ವಲ್ಪ ಸ್ಲೋ ಕನೆಕ್ಟಿವಿಟಿ ಮತ್ತು ಸ್ಲೋ ರೆಸ್ಪಾಂಡಿಂಗ್ ಟೈಮ್ ಇದೆ. ನೋಡೋಣ ಅದು ಹೇಗಿರುತ್ತೆ ಅಂತ ಹೇಳಿ. ಇವಾಗ ಒಂದು ಡ್ರೈವ್ ಹೋಗ್ತೀವಿ. ಡ್ರೈವ್ ಆನ್ ದ ವೇಲಿ ಹೋಗೋದನ್ನು ನಾನು ಫುಟೇಜು ಕಲೆಕ್ಟ್ ಮಾಡಿಬಿಟ್ಟು ಹೇಗಿರುತ್ತೆ ಇದರಲ್ಲಿ ಅಂತ ಹಾಕ್ತೀನಿ. ಸೊ ಇದ್ರದ್ದು ಲಿಂಕ್ ಕೂಡ ನನ್ನ ಬಯೋದಲ್ಲಿ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಟ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೆ ನೋಡಿ ಇಷ್ಟ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಇಷ್ಟ. ಸೊ ಇದನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ಮಾಡ್ತಾಯಿಲ್ಲ, ಒಂದು ಸೇಫ್ಟಿಗೆ ಇರಲೇಬೇಕು ಅಂತ ಹೇಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಸಿಗೋಣ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ಪ್ರಾಡಕ್ಟ್ ನೀವು ಮೊದಲೇ ತೊಗೊಂಡಿದ್ರೆ, ಇಲ್ಲಾಂದರೆ ಈ ಥರ ಬೇರೆ ಏನಾದ್ರು ಪ್ರಾಡಕ್ಟ್ ಇದ್ದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ನಿಮ್ಮ ಅದರದ್ದು ರಿವ್ಯೂ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.